ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. 15ನೇ ತಾರೀಕಿನ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ ವೀಕ್ಷಕರೇ. ಸೊ ಈ ತಿಂಗಳಲ್ಲಿ ವಿಶೇಷವಾಗಿ ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಗುರು ಪರಿವರ್ತನೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕೊಡುವಂತಹ ಒಂದು ಶುಭವಾದಂತಹ ಪರಿವರ್ತನೆ ಅಂತಲೇ ಹೇಳಬೇಕು. ಅದು ಜೂನ್ ತಿಂಗಳ 1ನೇ ತಾರೀಕಿನಂದೇ ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು ಅಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ಸಿಗತ್ತೆ ಅಂತ ಹೇಳ್ತಾರೆ. ಗುರುಬಲ ಬಂದ ತಕ್ಷಣ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆಗಳನ್ನೇನು ಕಾಣದೇ ಇದ್ದರೂ ಕೂಡ ನಿಮಗೆ ಗೊತ್ತಿಲ್ಲದೆ ನಡೆಯುವಂತಹ ಎಷ್ಟೋ ಕೆಲಸಗಳು 2-3 ವರ್ಷಗಳ ನಂತರ ಫಲ ಕೊಡೋದಕ್ಕೆ ಒಂದು ಉತ್ತಮವಾದಂತಹ ಫೌಂಡೇಶನ್ ನಿಮಗೆ ಗೊತ್ತಿಲ್ಲದೆ ಗುರು ಕೊಡಿಸ್ತಾನೆ. ಈ ರೀತಿಯಲ್ಲಿ ದೀರ್ಘಕಾಲದ ಅಭಿವೃದ್ಧಿಗಳಿಗೆ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ದಿಢೀರಂತ ಯಾವುದೇ ದೊಡ್ಡ ಪ್ರಮಾಣದ ಪರಿವರ್ತನೆಗಳನ್ನು ಕಾಣದೇ ಇದ್ದರೂ ಕೂಡ, ಸಾಮಾನ್ಯವಾಗಿ ಯಾರ್ಯಾರಿಗೆ ಗುರುವಿನ ಮಿತ್ರತ್ವ ಇರುವಂತಹ ದಶಾಭುಕ್ತಿಗಳು ನಡೀತಾ ಇರುತ್ತೋ ಅವರಿಗೆಲ್ಲ ತುಂಬ ಅನುಕೂಲಗಳಾಗುತ್ತೆ. ಅಥವಾ ಜಾತಕದಲ್ಲಿ ನಿಮ್ಮ ಹುಟ್ಟುವ ಸಮಯದಲ್ಲಿ ಗುರು ಚೆನ್ನಾಗಿದ್ದರೆ, ನಿಮ್ಮ ರಾಶಿಗೆ ಗುರು ಯೋಗಕಾರಕನಾಗಿದ್ದಲ್ಲಿ ಈ ಒಂದು ಗುರುವಿನ ಪರಿವರ್ತನೆ ಜೂನ್ ತಿಂಗಳಲ್ಲಾಗುವಂಥದ್ದು ತುಂಬ ದೊಡ್ಡ ಪ್ರಮಾಣದ ಪರಿವರ್ತನೆಗಳನ್ನು ಕೊಡುತ್ತೆ. ಆ ಥರ ಫೀಲ್ ಆಗದೇ ಇದ್ದವರಿಗೂ ಕೂಡ ಗುರು ಈ ಸಮಯಗಳಲ್ಲಿ ನಿಮಗೆ ಗೊತ್ತಿಲ್ಲದೇ ಯಾವುದೋ ಒಂದು ಕೆಲಸಗಳನ್ನು ಮುಂದುವರಿಸುವಂಥದ್ದು, ಅಂದರೆ ನಿಮಗೆ ಯಾವುದೋ ಒಂದು ವಿಶೇಷವಾದ ಪ್ರೇರಣೆಗಳನ್ನು ಕೊಡುವಂಥದ್ದು, ಅದು ದೀರ್ಘಕಾಲದಲ್ಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಅಭಿವೃದ್ಧಿ ಗುರಿ ಮುಟ್ಟೋದಕ್ಕೆ ಸಹಾಯ ಆಗುವಂಥದ್ದು. ಈ ಥರವಾಗಿ ಗುರು ಹಲವಾರು ಗೌಪ್ಯವಾಗಿ ಅನುಕೂಲಗಳನ್ನು ಕೊಡೋದಕ್ಕೂ ಕೂಡ ಅವನು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇದು ಜೂನ್ 1ನೇ ತಾರೀಕಿನಂದು ನಡೆಯುವಂತಹ ಪರಿವರ್ತನೆ. ಗುರುಬಲ, ಗುರುವಿನ ಒಂದು ಪರಿವರ್ತನೆ, ಇದು ಪ್ರಪಂಚಕ್ಕೆ ತುಂಬ ಅನುಕೂಲಗಳನ್ನು ಕೊಡುವಂಥದ್ದು. ಸಡನ್ನಾಗಿ ಅಥವಾ ನಿಮಗೆ ಗೋಚರಕ್ಕೆ ಬರುವಷ್ಟು ಅನುಕೂಲಗಳನ್ನು ನೋಡದೇ ಇದ್ದರೂ ಕೂಡ ಈ ಸಮಯದಲ್ಲಾಗುವಂತಹ ಪರಿವರ್ತನೆಗಳು ದೀರ್ಘಕಾಲದಲ್ಲಿ ತುಂಬ ಉತ್ತಮವಾದಂತಹ ಅನುಕೂಲಗಳನ್ನು ಗುರು ಖಂಡಿತವಾಗ್ಲೂ ಮಾಡ್ತಾನೆ. ಗೋಚಾರದಲ್ಲಾಗಲಿ ಅಥವಾ ಜನ್ಮತಃ ಪ್ರತಿಯೊಬ್ಬರಿಗೂ ಕೂಡ ಸೌರಮಂಡಲದಲ್ಲಿ ಗುರುವಿನ ಒಂದು ಅನುಗ್ರಹ ಸಿಗುವಂಥದ್ದು ಅತ್ಯಂತ ಅವಶ್ಯಕ. ಗುರು ಚೆನ್ನಾಗಿದ್ದಾಗ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಅನುಕೂಲಗಳನ್ನು ಪಡಿಬೋದು. ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದರೆ ಅಥವಾ ಗುರು ಯೋಗಕಾರಕನಾಗಿಲ್ಲ ಅಂತ ಹೇಳಿದರೆ ಪ್ರಯತ್ನ ಜಾಸ್ತಿ ಇರುತ್ತೆ, ಪ್ರತಿಫಲ ತುಂಬ ಕಡಿಮೆ ಇರುತ್ತೆ. ಸೊ ಈ ಒಂದು ಪರ್ಸೆಂಟೇಜನ್ನು ತುಂಬ ಇಂಪ್ರೂವ್ ಮಾಡೋದಕ್ಕೆ ಗುರು ಉತ್ತಮ ಸ್ಥಾನದಲ್ಲಿರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. 2 ಗುರುತರವಾದ ಗ್ರಹಗಳು ಒಂದೇ ರಾಶಿಯಲ್ಲಿ ಕೂತ್ಕೊಳ್ತಾರೆ. ದೈವಗುರುವಾದಂತಹ ಗುರುಬ್ರಹ್ಮ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಜೂನ್ ತಿಂಗಳಲ್ಲಿ. ಜೂನ್ 15ನೇ ತಾರೀಕು ಅಮಾವಾಸ್ಯೆಯ ದಿನ ಸಂಕ್ರಮಣ, ಅಂದರೆ ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ದಿನ ಆಗಿರುತ್ತೆ. ಅದೇ ರೀತಿಯಲ್ಲಿ ಜೂನ್ 20ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರದಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧ ತನ್ನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ಒಂದು ವಿವರ. ಇದರಲ್ಲಿ ಅತ್ಯಂತ ಪ್ರಮುಖವಾದ ಪರಿವರ್ತನೆ ಅಂದರೆ ಗುರುವಿನ ಒಂದು ಪರಿವರ್ತನೆ.
ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಬಹಳಷ್ಟು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮೇಷರಾಶಿಯವರಿಗೆ 7.5 ಪ್ರಭಾವ ಇದ್ದರೂ ಕೂಡ ಈಗ ಒಂದು ಗುರು ಉಚ್ಚಕ್ಷೇತ್ರಕ್ಕೆ ಬರುವಂಥದ್ದು ಹಲವಾರು ವಿಚಾರಗಳಲ್ಲಿ ಅನುಕೂಲಗಳನ್ನು ಮೇಷರಾಶಿಯವರಿಗೆ ಮಾಡಿಕೊಡುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಸಿಗುವಂತಹ ಮಾಸ ಇದು. ಕುಟುಂಬದಲ್ಲೂ ಕೂಡ ಸೌಖ್ಯಗಳನ್ನು ಕಾಣ್ತೀರ. ಹಣಕಾಸಿನಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಧನವ್ಯಯ ಅನ್ನುವಂಥದ್ದಾದರೂ ಕೂಡ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳಿಗಾಗಿ ಧನವ್ಯಯ ಆಗುತ್ತೆ. ಅಂದರೆ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂಥ ವಿಚಾರಗಳು, ಹಾಗೆ ವಾಹನಗಳನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಮೇಷರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ರಾಹು ಕೂಡ ಏಕಾದಶದಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ. ಗುರು ಸುಖಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಸುಖಾಪೇಕ್ಷೆಗಳಿಗೆ ಬೇಕಾಗುವಂತಹ ಎಲ್ಲ ವಿಚಾರಗಳಿಗೆ ಗುರುವಿನ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಸುಖಾಪೇಕ್ಷೆ ಅಂದ ತಕ್ಷಣ ಒಂದು ಸ್ವಂತ ಮನೆ ಕಟ್ಕೊಳ್ಳುವಂಥದ್ದು, ಅಥವಾ ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಅಥವಾ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ಮಾಡಿಕೊಳ್ಳುವಂಥದ್ದು, ಉದ್ಯೋಗದ ಪರಿವರ್ತನೆಗಳನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಮೇಷರಾಶಿಯವರಿಗೆ ಬಹಳ ಉತ್ತಮವಾದಂತಹ ಮಾಸ ಇದಾಗಿರುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ಸ್ವಲ್ಪ ಅಭಿವೃದ್ಧಿಗೆ ಬರುತ್ತೆ. ಸ್ಥಿರ ಮತ್ತು ಚರ ಆಸ್ತಿಗಳ ನಡುವೆ ಏನಾದರೂ ವ್ಯವಹಾರಗಳಿದ್ದರೂ ಕೂಡ ಖಂಡಿತ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಷರಾಶಿಯವರು. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ತುಂಬ ದೀರ್ಘಕಾಲದ ಪ್ಲ್ಯಾನಿಂಗ್ ಅಥವಾ ಪ್ರಾಪರ್ಟಿಗಳಿಗಾಗಿ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. 7.5 ಏನಾದರೂ ವಿಳಂಬಗಳನ್ನು ನೋಡ್ತಾ ಇದ್ದರೆ ಈಗ ಅದೆಲ್ಲ ಸಾಲ್ವ್ ಆಗಿ ಸಕ್ಸಸ್ಸನ್ನು ಖಂಡಿತ ಕಾಣ್ತೀರಾ. ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಬಗ್ಗೆ ಸ್ವಲ್ಪ ಆರೋಗ್ಯದ ವಿಚಾರಗಳಲ್ಲಿ ಕೇರ್ ತಗೊಳ್ಬೇಕು. ಏಕೆಂದರೆ ಮೇಷರಾಶಿಯವರಿಗೆ 5ನೇ ಮನೆಯಲ್ಲಿ ಕೇತು ಇದ್ದಾನೆ. ಈ ತಿಂಗಳ 20ನೇ ತಾರೀಕಿನ ನಂತರ ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಅವೆಲ್ಲ ಮಂತ್ ಎಂಡಲ್ಲಿ, ಅಂದರೆ ತಿಂಗಳ ಅಂತ್ಯಭಾಗದಲ್ಲಿ ಕುಜನ ಪರಿವರ್ತನೆ ಆಗುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಗಳನ್ನು ಗಮನಿಸ್ಕೊಂಡ್ರೆ ಮಕ್ಕಳಿಗೆ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ವಾಹನ ಮತ್ತು ಪ್ರಾಪರ್ಟಿ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಇದು ಒಂದು ಸಕಾಲ. ಈ ವಿಚಾರದ ಬಗ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ನೀವು ಈ ವಿಚಾರಗಳ ಬಗ್ಗೆ ಅನುಕೂಲಗಳನ್ನು ನೋಡ್ತೀರಾ. ಏಕೆಂದರೆ ಮೇಷರಾಶಿಯವರಿಗೆ ಈಗಿನ್ನೂ 7.5 ಪ್ರಾರಂಭ ಆಗಿದೆ. ಇದಿನ್ನೂ 4-5 ವರ್ಷಗಳ ಕಾಲ ನಡೆಯುತ್ತೆ. ಸೊ ಈ ಸಮಯಗಳಲ್ಲಿ ಮೇಷರಾಶಿಯವರಿಗೆ ಮುಂದಿನ ವರ್ಷ ಜೂನ್ ತನಕನೂ ಕೂಡ ತುಂಬ ಉತ್ತಮವಾದ ಸಮಯ ಇರುತ್ತೆ. ಸೊ ಇದು ಕೇವಲ ಈ ಮಾಸಕ್ಕೆ ಡಿಪೆಂಡ್ ಆಗಿದೆ ಅಂತಿಲ್ಲ. ದೀರ್ಘಕಾಲದಲ್ಲಿ ಗುರುವಿನ ಒಂದು ಅನುಗ್ರಹ ಮೇಷರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಈ ಥರದ ಸಮಯಗಳು ಬರೋದು 12 ವರ್ಷಕ್ಕೆ ಒಮ್ಮೆ ಮಾತ್ರ. ಏಕೆಂದರೆ ಗುರು ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರೋದಕ್ಕೆ 12 ವರ್ಷ ತೆಗೆದುಕೊಳ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ಇಂತಹ ಒಂದು ಉತ್ತಮ ಸ್ಥಾನಗಳಲ್ಲಿ ಶನಿ ಸಂಚಾರ ಆಗುವುದು ಬಹಳ, ಎಲ್ಲರಿಗೂ ಕೂಡ ಉತ್ತಮ ಸ್ಥಾನಗಳಿಗೆ ಗುರು ಬರಬೇಕು ಅಂದರೆ ಸಮ್ಟೈಮ್ಸ್ 12 ವರ್ಷ ಕಾಯಬೇಕು. ಮೇಷರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಬಹಳ ಉತ್ತಮ. ಮಾತೃಕ್ಷೇಮ ಅಂದರೆ ತಾಯಿಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ಸಮಯದಲ್ಲಿ ಅದು ಪರಿಹಾರ ಆಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ವಾಹನದಿಂದ ಯಾವುದೇ ಕಂಟಕಗಳಿಲ್ಲ. ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಹೊಸದಾಗಿ ಖರೀದಿ ಮಾಡೋದಕ್ಕೂ ಕೂಡ ಉತ್ತಮ ಸಮಯ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಬಟ್ ಏನು ಅಂದರೆ ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಬೇಡಿ. ಯಾವುದೇ ಧನ ಸಹಾಯಗಳನ್ನು ಮಾಡುವಂಥದ್ದಿದ್ದರೆ 7.5 ಸಮಯದಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡೋದಿದ್ರೂ ಕೂಡ ನಿಮ್ಮ ನಿರೀಕ್ಷಿತ ಬಡ್ಜೆಟ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆಯಲ್ಲೇ ಅದನ್ನು ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. 7.5 ಸಮಯಗಳಲ್ಲಿ ವಿಪರೀತವಾಗಿ ಸಾಲಗಳನ್ನು ಮಾಡಿಕೊಳ್ಳದೆ ಇರೋದು ತುಂಬ ಒಳ್ಳೆಯದು.
ಏಕೆಂದರೆ 7.5 ವರ್ಷಗಳ ಕಾಲ ಅವನು ಟೆನ್ಷನ್ ಕೊಡೋದಕ್ಕೆ ಏನಾದರೂ ಒಂದು ಕಾರಣ ಬೇಕಾಗಿರುತ್ತೆ. ಆ ಥರದ ಸುಳಿಯಲ್ಲಿ ಸಿಗಾಕೊಳ್ಳದೆ ಇರೋದು ತುಂಬ ಒಳ್ಳೆಯದು. ಇನ್ನು ದಾಂಪತ್ಯ, ಯಾರ್ಯಾರು ಮೇಷರಾಶಿಯವರು ವಿವಾಹದ ಅಂಚಿನಲ್ಲಿದ್ದೀರಾ ಅಂಥವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. ಅಕ್ಟೋಬರ್ ತಿಂಗಳ ನಂತರದಲ್ಲಿ ಇನ್ನೂ ಉತ್ತಮವಾದಂತಹ ಗುರುಬಲ ಪ್ರಾರಂಭ ಆಗುತ್ತೆ. 7.5 ಪ್ರಭಾವಗಳು, ಶನಿ 12ನೇ ಮನೆಯಲ್ಲಿದ್ದಾನೆ. ಅವನು ಜನ್ಮರಾಶಿಯನ್ನು ಪ್ರವೇಶ ಮಾಡಿದರೆ ಇನ್ನೂ 2-2.5 ವರ್ಷಗಳ ಕಾಲ ವಿವಾಹ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅದು ಮುಂದಿನ ವರ್ಷ ಜೂನ್ ನಂತರ ಪ್ರಾರಂಭ ಆಗುತ್ತೆ. ಅಷ್ಟರೊಳಗಡೆ ಮೇಷರಾಶಿಯವರಿಗೆ ಸಿಗುವಂತಹ ಒಂದು ಗುರುಬಲ ಅಂತ ಹೇಳಿದರೆ ಈ ವರ್ಷ ಮಾತ್ರ. ಹಾಗಾಗಿ ವೈವಾಹಿಕ ಜೀವನದ ಅಂಚಿನಲ್ಲಿರುವಂಥವರು ವಿವಾಹಗಳನ್ನು ವಿಳಂಬ ಮಾಡಿಕೊಳ್ಳದೆ ಇರೋದು ಒಳ್ಳೆಯದು. ಮಂಗಳ ಕಾರ್ಯಗಳಿಗೆ ಇದು ಸಕಾಲ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದ ಅಭಿವೃದ್ಧಿಗಳು, ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಎಲ್ಲದೂ ಕೂಡ ಮೇಷರಾಶಿಯವರಿಗೆ ಜೂನ್ 1ನೇ ತಾರೀಕಿನಿಂದ ಬಹಳ ಅಭಿವೃದ್ಧಿಗಳನ್ನು ಕಾಣ್ತೀರ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಅವಕಾಶಗಳಿರೋದಿಲ್ಲ. ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ತಂದೆಯ ಒಂದು ಅನುಗ್ರಹ, ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳು ಇದೆಲ್ಲ ಮೇಷರಾಶಿಯವರಿಗೆ ತುಂಬ ಅನುಕೂಲ ಆಗುವಂತಹ ಸಮಯ. ಇದೆಲ್ಲ ಕೇವಲ ಈ ತಿಂಗಳಿಗೆ ಸೀಮಿತ ಆಗಿದೆ ಅಂತ ತಿಳ್ಕೊಳ್ಬೇಡಿ. ಈ ತಿಂಗಳಿಂದ ಅದು ಅನುಕೂಲಗಳನ್ನು ಪಡ್ಕೊಳ್ತಾ ಬರುತ್ತೆ. ಇನ್ನೂ 1 ವರ್ಷಗಳ ಕಾಲ ಈ ವಿಚಾರಗಳಿಗೆ ಮೇಷರಾಶಿಯವರಿಗೆ ದೊಡ್ಡ ಪ್ರಮಾಣದ ಸಪೋರ್ಟ್ ಸಿಗುವಂಥದ್ದಿದೆ. ಸೊ ಈ ವಿಚಾರಗಳನ್ನು ಮುಂದುವರಿಸಿದರೆ ಒಂದು ಸುಖಾಂತ್ಯವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಹಳ ಸಮಯದಿಂದ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಗಳ ನಿರೀಕ್ಷೆ ತುಂಬ ಇದೆ ಅಂತ ಅಂದ್ಕೊಳ್ತೇನೆ. ಯಾರೇ ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ, ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಎಲ್ಲ ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬಟ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇರೋರಿಗೆ ಖಡಾಖಂಡಿತವಾಗಿ ಹೇಳುವಂತಹ ವಿಷಯ ಏನು ಅಂತ ಹೇಳಿದರೆ, ಮೇಷರಾಶಿಯವರಿಗೆ ಈ ಗುರುಬಲ ಅನ್ನುವಂಥದ್ದು ಈಗೇನು ಪ್ರಾರಂಭ ಆಗುತ್ತೆ, ಇದು ಉದ್ಯೋಗ, ವಿವಾಹ ಮತ್ತು ಸಂತಾನ ಈ 3 ವಿಚಾರಗಳಿಗೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಅನುಕೂಲಗಳನ್ನು ಉಂಟು ಮಾಡುತ್ತೆ. ಅದರಲ್ಲೂ ಪ್ರಾಪರ್ಟಿ ವಿಚಾರದಲ್ಲೂ ಕೂಡ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕಾಣ್ತೀರಾ. ಇನ್ನೂ ನಿಮಗೆ ಈ ವಿಚಾರಗಳ ಬಗ್ಗೆ ಏನಾದರೂ ವಿಳಂಬ ಅಥವಾ ಹಿನ್ನಡೆಗಳನ್ನು ನೋಡ್ತಾ ಇದ್ದರೆ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗುತ್ತೆ. ಏಕೆಂದರೆ ಆಲ್ಮೋಸ್ಟ್ ಒಂದು 60% ಜನಗಳಿಗೆ ಈಗ ಈ 4 ವಿಚಾರಗಳಲ್ಲಿ ಅಂದರೆ ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ವಿವಾಹ, ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಿಮ್ಮ ಉದ್ಯೋಗ ಇದೆಲ್ಲದೂ ಕೂಡ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುವಂತಹ ಸಮಯ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿದರೆ ಪ್ರತಿಫಲಗಳನ್ನು ಖಂಡಿತವಾಗ್ಲೂ ಪಡಿತೀರಾ. ಮೇಷರಾಶಿಯವರು ಉದ್ಯೋಗದಲ್ಲಿ ತುಂಬ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸಮಯಗಳಿಂದ ಏನಾದರೂ ಹಿನ್ನಡೆ ಆಗ್ತಾ ಇದ್ದರೆ ಇದು ಒಂದು ಉತ್ತಮ ಸ್ಥಿತಿಯನ್ನು ಮುಟ್ಟುವಂತಹ ಸಮಯ ಆಗಿರುತ್ತೆ. ಮೇಷರಾಶಿಯವರಿಗೆ ಮುಂದಿನ ವರ್ಷ ಜೂನ್ ನಂತರ ಮತ್ತೆ ಉದ್ಯೋಗದ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಈ ಸಮಯದಲ್ಲಿ ಯಾವ ಒಂದು ತೀರ್ಮಾನಗಳನ್ನು ಉದ್ಯೋಗದ ವಿಚಾರದಲ್ಲಿ ತೆಗೆದುಕೊಳ್ತೀರಾ ಇದನ್ನು ಇನ್ನೊಂದು 2-3 ವರ್ಷಗಳ ಒಂದು ದೀರ್ಘಕಾಲದ ಒಂದು ದೃಷ್ಟಿಕೋನಗಳನ್ನು ಇಟ್ಕೊಂಡು ಉದ್ಯೋಗ ಪರಿವರ್ತನೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಅವಶ್ಯಕವಾಗುತ್ತೆ. ಪದೇ ಪದೇ ಉದ್ಯೋಗಗಳನ್ನು ಪರಿವರ್ತನೆ ಮಾಡಬೇಡಿ. ಈ ಜೂನ್ ತಿಂಗಳಿಂದ ಡಿಸೆಂಬರ್ ತನಕ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಪಡೆಯುವಂತಹ ಸಮಯ. ಹಾಗಾಗಿ ತೀರ್ಮಾನಗಳನ್ನು ದೃಢವಾಗಿ ತೆಗೆದುಕೊಳ್ಳುವಂಥದ್ದು ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕನಿಷ್ಠ ಪಕ್ಷ ಮೇಷರಾಶಿಯವರು ಇನ್ನೊಂದು 2-3 ವರ್ಷ ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ ಖಂಡಿತ ಒಳ್ಳೆಯದು. ಈ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಉತ್ತಮವಾದ ಫೌಂಡೇಶನ್ಗಳನ್ನು ಹಾಕ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ 1 ವರ್ಷದ ಕಾಲಾವಕಾಶ ಇದೆ. ಖಂಡಿತವಾಗ್ಲೂ ಈ ಸಮಯಗಳಲ್ಲಿ ಪ್ರಯತ್ನ ಮಾಡಿದರೆ ಅನುಕೂಲಗಳನ್ನು ಕಾಣ್ತೀರ. ಲಾಭಸ್ಥಾನದಲ್ಲಿ ರಾಹು ಇದ್ದಾನೆ, ಲಾಭಾಧಿಪತಿ ಶನಿ ವ್ಯಯಭಾವದಲ್ಲಿದ್ದಾನೆ.
ಸಮ್ಟೈಮ್ಸ್ ನೀವು ನಿರೀಕ್ಷೆ ಮಾಡಿದಾಗ ಲಾಭಗಳು ಬರೋದಿಲ್ಲ. ನೀವು ಯಾವಾಗ ನಿರೀಕ್ಷೆನೇ ಇಟ್ಕೊಂಡಿರೋದಿಲ್ವೋ ಆ ಸಮಯದಲ್ಲಿ ಲಾಭಗಳು ಉಂಟಾಗುತ್ತೆ. ಇದೆಲ್ಲ ರಾಹು ಏಕಾದಶದಲ್ಲಿದ್ದಾಗ ಉಂಟಾಗುವಂಥದ್ದು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಡಿಸೆಂಬರ್ ತನಕ ರಾಹು ಲಾಭ ಸ್ಥಾನದಲ್ಲಿರ್ತಾನೆ. ಖಂಡಿತವಾಗ್ಲೂ ಅನುಕೂಲಗಳನ್ನು ಕಾಣ್ತೀರ. 12ನೇ ಮನೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು. 7.5 ಪ್ರಾರಂಭದ ಸಮಯಗಳು ಮೇಷರಾಶಿಯವರಿಗೆ ಸ್ವಲ್ಪ ಸ್ಥಾನ ಪಲ್ಲಟಗಳನ್ನು ಮಾಡ್ತಾನೆ. ಅಂದರೆ ಉದ್ಯೋಗದ ಪರಿವರ್ತನೆ, ಜಾಗ ಬದಲಾಗುವಂಥದ್ದು, ಬೇರೆ ಊರಿನಲ್ಲಿ ಕೆಲಸ ಮಾಡುವಂಥದ್ದು, ವಿದೇಶದಲ್ಲಿ ಉದ್ಯೋಗ ಮಾಡುವಂಥದ್ದು, ಈ ರೀತಿಯಾಗಿ ಇದನ್ನು ಸ್ಥಾನ ಪಲ್ಲಟ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಯಾವುದೇ ಅವಕಾಶಗಳು ಸಿಕ್ಕಿದರೂ ಕೂಡ ಮೇಷರಾಶಿಯವರಿಗೆ ಅದು ಖಂಡಿತವಾಗ್ಲೂ ಉತ್ತಮವಾಗಿರುತ್ತೆ. ಏನು ಅಂತ ಹೇಳಿದರೆ, ಇನ್ನೊಂದು 3 ವರ್ಷ ಉದ್ಯೋಗ ಬದಲಾವಣೆ ಮಾಡೋದಿಲ್ಲ ಅನ್ನೋ ತೀರ್ಮಾನದಲ್ಲಿ ನೀವು ಉದ್ಯೋಗಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಶಾರ್ಟ್ ಟರ್ಮಲ್ಲಿ ಪದೇ ಉದ್ಯೋಗಗಳನ್ನು ಪರಿವರ್ತನೆ ಮಾಡಬೇಡಿ. ಹೆಚ್ಚಿನದಾಗಿ ಈಶ್ವರನ ಆರಾಧನೆ ಮಾಡಿದರೆ 7.5 ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಜೊತೆಯಲ್ಲಿ ತಿಂಗಳಿಗೊಮ್ಮೆ ಆದರೂ ಆಂಜನೇಯನ ದರ್ಶನ ಮಾಡಿ, ಖಂಡಿತ ಶುಭ ಆಗುತ್ತೆ. ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಹೆಚ್ಚಾಗಿ ದೇವತಾ ಕಾರ್ಯಗಳನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮೋಕ್ಷ ಸ್ಥಾನದಲ್ಲಿ ಶನಿ ಇದ್ದಾಗ ನಿರಾಸಕ್ತಿಗಳನ್ನು ಕೊಡ್ತಾನೆ. ದೇವರ ಒಂದು ಆರಾಧನೆ ಮಾಡುವಂತಹ ವಿಚಾರಗಳಿಗೆ ಶನಿ ಸ್ವಲ್ಪ ಹಿನ್ನಡೆಯನ್ನು ಮಾಡ್ತಾನೆ. ಅದನ್ನು ನೀವು ಸರಿ ಮಾಡಿಕೊಳ್ಳೋದಾದರೆ ಶನಿಗೂ ಕೂಡ ಸ್ವಲ್ಪ ತಂಪಿನ ಅನುಭವ ಆದರೆ ನಿಮಗೆ ಅಭಿವೃದ್ಧಿಗಳಿಗೆ ಯಾವುದೇ ಹಿನ್ನಡೆಗಳು ಉಂಟಾಗುವುದಿಲ್ಲ. ಸೊ ಮೇಷರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ ಇದು. ಜೂನ್ 1ನೇ ತಾರೀಕಿನಿಂದ ಗುರುವಿನ ಪರಿವರ್ತನೆ ಅನ್ನುವಂಥದ್ದು ಸಂಪೂರ್ಣ 1 ವರ್ಷದ ಕಾಲ ಬಹಳಷ್ಟು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.